ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ನಾನಿವತ್ತು ಕೂಡ್ಲಿಗಿ ಕೊಟ್ಟೂರು ಮೇನ್ ರೋಡ್ ಮಧ್ಯದಲ್ಲಿ ಒಂದು ತೋಟ ನೋಡಿದೆ. ತುಂಬಾ ದಿನದಿಂದ ನೋಡ್ತಾ ಇದ್ದೆ ಆಕ್ಚುಲಿ ತಾಳೆ ತೋಟನ. ಖುಷಿ ಆಮೇಲೆ ಏನಂತಂದ್ರೆ ಇಷ್ಟು ಅದ್ಭುತವಾಗಿ ಬೆಳೆದಿರೋಂಥ ತೋಟ ನೋಡಿದ್ದು ನಾನು ಇದೇ ಫಸ್ಟ್ ಟೈಮು ತಾಳೆ ತೋಟನ. ಸೊ ಬನ್ನಿ, ಇಲ್ಲಿ ಅದ್ರ ಓನರ್ ಕೂಡ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಏನು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ತಾಳೆ ಬಗ್ಗೆ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನಮ್ಮ ಹೆಸರು ಗಂಗಪ್ಪ ಶೆಟ್ಟಿ ಅಂತ, ಕೂಡ್ಲಿಗಿ. ಕೂಡ್ಲಿಗಿ ಅವ್ರು ನೀವು ಸ್ವಂತ ಕೂಡ್ಲಿಗಿ ಅವ್ರು. ಎಷ್ಟು ಎಕರೆ ಇದೆ ಸರ್ ಇದು? ಇದು 4.5 ಎಕರೆ ಇದೆ. ಬನ್ನಿ ಸರ್ ಹೋಗೋಣ. 4.5 ಎಕರೆ ಇದೆ. ಒಂದು ಎಕರೆಗೆ 57 ಗಿಡ ಕೊಡುತ್ತೆ. 30x30 ಹಂಗ ಆ ಟೈಪ್ ಕೂಡ್ಸೋದು. ಇದು ಏನು ಗೌರ್ಮೆಂಟ್ ನಿಂದ ಗಿಡನೂ ಫ್ರೀ ಕೊಡ್ತಾರೆ, 3 ವರ್ಷ ಗೊಬ್ಬರ ಫ್ರೀ ಕೊಡ್ತಾರೆ. ಇವೆಲ್ಲ ಅನುಕೂಲ ಇದೆ. ತಾಳೆ ಇದರಿಂದ ಏನಂದ್ರೆ ಬೋರ್ ಅಕಸ್ಮಾತ್ ಬೋರ್ ಫೇಲ್ ಆದ್ರೆ ಬೋರ್ ಕೊಡ್ತಾರೆ ಅವರು. ಅನುಕೂಲ ಇದೆ. ಬಹುವಾರ್ಷಿಕ ಬೆಳೆ ಇದು. ಪ್ರತಿ 15 ದಿನಕ್ಕೊಂದ್ಸರಿ ಕಟಿಂಗ್, ತಿಂಗಳಿಗೊಂದ್ಸರಿ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಅವರು. 15 ದಿನಕ್ಕೊಂದ್ಸರಿ ಕಟಿಂಗ್. ಅವು ಒಂಥರ ಕೆಂಪು ಕಲರ್ ಬರ್ತದೆ, ಕೇಸರಿ ಕಲರ್. ಆ ಟೈಪ್ ಆದ ತಕ್ಷಣ ಪ್ರತಿ ಒಂದು ಗರಿಗೂ ಒಂದೊಂದು ಗೊನೆ ಬಿಡು, ಅದನ್ನ ಕಟ್ ಮಾಡಿ ರೆಡಿ ಆದವನ್ನ ಕೊಡ್ತೀವಿ ನಾವು. 30x30 ಹಾಕಿದ್ದೀರಾ ಸರ್? 30x30. ಸರ್ ಎಷ್ಟು ವರ್ಷ ಆಯ್ತು ಸರ್ ಇದು ಹಾಕಿ? ಇದು 15 ವರ್ಷದ ಗಿಡ, ಇದು 10 ವರ್ಷದ ಗಿಡ. ಆ ಕಡೆ ಮುಂದ್ಲವು 10 ವರ್ಷದ ಗಿಡ. ಅದು ಒಂದು ಗಿಡಕ್ಕೆ ಆ ಟೈಪ್ ಎಲ್ಲಾ ಕಡೆನೂ ಬರ್ತದೆ. ಒಂದೊಂದು ಗಿಡದಲ್ಲಿ ಆ ಟೈಪ್ ಬಿಡುತ್ತದೆ. ಅಲ್ಲಿ ಬಿಟ್ಟಿದೆಯಲ್ಲ ಕಪ್ಪಗೆ, ಆ ತರ ಬಿಡುತ್ತೆ ಸರ್. ಒಂದೊಂದು ಗರಿಗೂ ಒಂದೊಂದು ಗೊನೆ ಬಿಡುತ್ತದೆ. ಅದು ಒಂದು ಗೊನೆ ಹೈಯೆಸ್ಟ್ ಅಂದ್ರೆ 100 kg ವರೆಗೂ ಬರುತ್ತೆ. ನಮ್ಮ ತೋಟದಲ್ಲಿ 85 kg ವರೆಗೂ ಬಂದಿದೆ ಒಂದು ಗೊನೆ. ಮೊದಲು ಹೆಂಗೆ ಕೆಜಿ ಸ್ಟಾರ್ಟಿಂಗ್ 2 ರೂಪಾಯಿ ಇತ್ತು ನಾವು ಹಾಕಿದಾಗ. ಇವತ್ತು 12 ರೂಪಾಯಿ ಇದೆ. ತಾಳೆ ರೇಟ್ ಏನಿದಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಟೈಮ್ 22 ರೂಪಾಯಿ ಸಹ ಇತ್ತು. ಈಗ ರೇಟ್ ಕಡಿಮೆ ಆಯ್ತು ಅಂದ್ರೆ, ತಾಳೆ ರೇಟ್ ಕಡಿಮೆ ಆದಾಗ ಅದ್ರ ರೇಟ್ ಕಡಿಮೆ ಆಗುತ್ತೆ. ರೇಟ್ಗೆ ಈಗ ಗೌರ್ಮೆಂಟೇ ಫಿಕ್ಸ್ 12 ರೂಪಾಯಿ, ಅದ್ರೊಳಗೆ ಇರಲ್ಲ. ಅದಕ್ಕೇನು ಜಾಸ್ತಿ ಆಗ್ಬೇಕು ಹೊರತು ಫಿಕ್ಸೇಷನ್ ಮೇಲೆ ಡಿಪೆಂಡ್. 12 ರೂಪಾಯಿ ಒಂದು ಕೆಜಿ ತಗೊಂತಾರೆ. ಒಂದು ಕೊನೆ ಬಂದು ಕನಿಷ್ಠ ಅಂದ್ರೆ 25-30 kg ಬರುತ್ತೆ. 30 kg ಬಂದೇ ಬರುತ್ತೆ. ನಾವು ಯಾವ ಟೈಪ್ ಅದನ್ನ ಬೆಳೆಸ್ತೀವೋ ಅದೇ ರೀತಿ. ಕ್ವಿಂಟಲ್ 1200 ರೂಪಾಯಿ. ಇದಕ್ಕೆ ಗಿಡಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಪ್ರತಿ 3 ತಿಂಗಳು ಒಂದ್ಸಾರಿ ಗೊಬ್ಬರ ಕೊಟ್ಟಷ್ಟು ನಮಗೆ ಮುಂದೆ ಅನುಕೂಲ. ಗೊನೆ ಅವೆಲ್ಲ ದೊಡ್ಡ ಸೈಜ್ ಬರುತ್ತೆ, ಬಹಳ ಅನುಕೂಲ ಇದೆ. ಈ ಗೌರ್ಮೆಂಟ್ ಅಪಾಯಿಂಟ್ನರ್ ಹೆಂಗ್ ಪೇಮೆಂಟ್ ತಗೊಂತಾರೋ ಆ ಟೈಪ್ ನಾವು ತಗೊಂಡಂಗೆ ಇರುತ್ತೆ ರೈತರು. ಆಮೇಲೆ ಫಸ್ಟಿಗೆ ನಾವು ಗಿಡ ಹಾಕಿದಾಗ 30 ಫೀಟ್ ಜಾಗ ಇರುತ್ತಲ್ಲ, ಅದ್ರಲ್ಲಿ ನಾವ್ ಏನಾದ್ರೂ ಬೆಳಕಬಹುದು, ಏನ್ ತೊಂದರೆ ಇಲ್ಲ. ಆಮೇಲೆ ವರ್ಷ ಕಡಿಮೆ ಆಗುತ್ತೆ. ಪ್ರತಿ ವರ್ಷನೂ ಕಡಿಮೆ ಹಾಕ್ಯಂತ ಬರುತ್ತೆ. ಹಂಗಾಗಿ ಜಾಗ ಕಡಿಮೆ ಆದಂಗಲ್ಲ, ಗಿಡ ದೊಡ್ಡದಾದಂಗಲ್ಲ ಜಾಗ ಕಡಿಮೆ ಆಗುತ್ತೆ. 3-4 ವರ್ಷ 5 ವರ್ಷದವರೆಗೂ ಬೆಳಕಬಹುದು ನಾವು. 5 ವರ್ಷದವರೆಗೂ ಬೇರೆ ಶೇಂಗಾ ಎಲ್ಲವೂ ಬೆಳಕಬಹುದು, ಏನ್ ತೊಂದರೆ ಇಲ್ಲ. ಆ ಟೈಪ್ ಅನುಕೂಲ ಇದೆ. ಅದ್ಭುತ ಕೃಷಿ ಸರ್. ಇಲ್ಲ, ಬಹಳ ಅನುಕೂಲ ಇದೆ. ಆಮೇಲೆ ಗೌರ್ಮೆಂಟ್ ಬಹಳ ಸಪೋರ್ಟ್. ಆಮೇಲೆ ನಾವು ಕಟ್ ಮಾಡಿ ಕೊಟ್ರೆ ಅವರೇ ತಗೊಂಡು ಹೋಗ್ತಾರೆ. ನಾವು ಕಟ್ ಮಾಡಿ ಕೊಡ್ತೀವಿ. ಇಲ್ಲ, ಏನಿಲ್ಲ, ಯಾವ ತರವಾದ ಇದಿಲ್ಲ, ಅವರೇ ತಗೊಂಡು ಹೋಗ್ತಾರೆ. ನಮ್ಮ ಅಕೌಂಟ್ಗೆ ಅಮೌಂಟ್ ಹಾಕಿ. ಇಲ್ಲ, ಅದೇನಿಲ್ಲ, ತೊಂದರೆ ಇಲ್ಲ. ಈಗ ಪ್ರತಿಯೊಬ್ಬರಿಗೆ ಈಗ ಪಾಮ್ ಆಯಿಲ್ ಅವಶ್ಯಕತೆ ಇದೆಯಲ್ಲ, ಪ್ರತಿಯೊಂದು ಈಗ ಮಾರ್ಕೆಟ್ ನಲ್ಲಿ ಪಾಮ್ ಆಯಿಲ್ ಇಂದಂತ ಅವಶ್ಯಕತೆ ಇದೆಯಲ್ಲ, ಆಗುತ್ತಲ್ಲ. ಅವಾಗ ನಮಗೆ ರೇಟ್ 22 ವರೆಗೂ ಕೊಟ್ರು ಅವರು. 22 ರೂಪಾಯಿವರೆಗೂ ಒಂದೊಂದು ಇದನ್ನ ಕೊಟ್ಟರು ಕೆಜಿ. ಈಗ ರೇಟ್ ಕನ್ಸ್ಟೆಂಟ್ ಬಂದಾಗ ಅದು ಆಟೋಮೆಟಿಕ್ ರೇಟ್ ಕಡಿಮೆ ಮಾಡಿ. ಈಗ 12 ಒಳಗಂತೂ ಆಗಲ್ಲ. ಆಮೇಲೆ ಪ್ರತಿ ಕಟಿಂಗಿಗೆ 1 kg 1 ರೂಪಾಯಿ ಅದನ್ನ ಬೇರೆ ಕೊಡ್ತಾರೆ, ಕಟಿಂಗ್ ಚಾರ್ಜ್ ಅಂತಂದು ಒಂದು ಕೊಡ್ತಾರೆ. ಈ ಸಾರಿ ಮೊನ್ನೆ ನಮಗೆ 6 ತಿಂಗಳಿಗೆ 12,500 ರೂಪಾಯಿ ಬಂದಿದೆ. ನಿನ್ನೆ ಕೊಟ್ಟಿದ್ದಾರೆ. ಗೌರ್ಮೆಂಟ್ ನಿಂದ ಬರ್ತದೆ ನಮಗೆ. ನಾವು ಎಷ್ಟು ಟನ್ ಬೆಳಿತೀವೋ ಅದ್ರ ಮೇಲೆ ಡಿಪೆಂಡ್. ಈಗ 1 kg 1 ರೂಪಾಯಿ ಕೊಡ್ತಾರೆ. 1 ರೂಪಾಯಿ ಕೊಡ್ತಾರೆ. ನಿನ್ನೆ ನಮ್ಮ ಅಕೌಂಟ್ಗೆ 12,868 ರೂಪಾಯಿ ಅಮೌಂಟ್ ಬಂತು. ಆಮೇಲೆ ಏನು ಇದಕ್ಕೆ ಮೇಂಟೆನ್ಸ್ ಏನು ಇರಲ್ಲ. ಅದೇ 3 ತಿಂಗಳಿಗೆ ಒಂದ್ಸರಿ ಗೊಬ್ಬರ ಹಾಕ್ತೀವಿ ನಾವು. ಸಗಣಿ ಗೊಬ್ಬರ ಇದ್ರೆ ಬಹಳ ಅನುಕೂಲ. ಈಗ ಏನಪ್ಪಾ ಅಂದ್ರೆ ನಾವು ಈಗ ಈ ಗೊಬ್ಬರ ಹಾಕೋದ್ರಿಂದ 3 ತಿಂಗಳಿಗೆ ಒಂದ್ಸರಿ ಕೊಟ್ರೆ ಫಲ ಬಹಳ ಚೆನ್ನಾಗಿ ಬರ್ತದೆ. ಇವಾಗ ನೋಡ್ರಿ, ಅದು ನೋಡಿದ್ರಲ್ಲ ಎಷ್ಟು ಗೊನೆ ಬಿಟ್ಟಿದೆ ನೋಡ್ರಿ. ಪ್ರತಿ ಗರಿಗೊಂದು ಗೊನೆ ಬಿಟ್ಟಿದೆ. ಅದು ಹಂಗಾದ್ರೆ ಎಷ್ಟಾಯ್ತು ಹೇಳ್ರಿ? ಒಂದು ಗೊನೆ ಕಮ್ಮಿ ಅಂದ್ರೆ ಆ ಗಿಡದಲ್ಲಿ 85 kg ಬಂದಿತ್ತು ನಮ್ಗೆ ಗಿಡ. ಅಂತಾವು ಒಂದೊಂದು ಗಿಡಕ್ಕೆ ಒಂದೊಂದು ಗೊನೆ ಬಂದ್ರೆ ಅಷ್ಟು ಒಂದು ಗಿಡಕ್ಕೆ 10-20 ಗೊನೆ ಬಂದ್ರೆ ಎಷ್ಟು ಅಮೌಂಟ್ ಆಗುತ್ತೆ? ಈಗ ನಾವು ಹೆಂಗ್ ಇದು ಮಾಡ್ತೀವೋ ಆ ಟೈಪು. ಈಗ 1,000 kg ಬಂದ್ರೆ 12,000 ರೂಪಾಯಿ ಬರುತ್ತೆ 15 ದಿನಕ್ಕೆ. ಮತ್ತೆ ನೆಕ್ಸ್ಟ್ ಇನ್ನು 15 ದಿನಕ್ಕೆ ಮತ್ತೆ 1,000 kg. ಇದು ಬೇಸಿಗೆ ಕಾಲದಲ್ಲಿ ಬಹಳ ಜಾಸ್ತಿ ಬರುತ್ತೆ. ಬೇಸಿಗೆಯಲ್ಲಿ ಬಹಳ ಹೈಯೆಸ್ಟ್ ಬರುತ್ತೆ. ಬೇಸಿಗೆಯಲ್ಲಿ ಬಹಳ ಈಡು ಜಾಸ್ತಿ ಬರುತ್ತೆ. 3 ಟನ್ 4 ಟನ್ ವರೆಗೂ ಬರುತ್ತೆ ನಮ್ದು. ಲಾಸ್ಟ್ ಇಯರ್ ನಾವು ಎಲ್ಲ ಲೇಬರ್ ನಿಟ್ ಮಾಡಿಸ್ತೀವಿ ಕೆಲಸ. ನಾವು ಸ್ವಂತ ಏನು ಮಾಡಲ್ಲ. ನಮ್ದು ಕಿರಾಣಿ ಶಾಪ್ ಇದೆ, ಹಂಗಾಗಿ ಲೇಬರ್ ಕಡೆಯಿಂದ ಮಾಡಿಸ್ತೀವಿ. ಪ್ರತಿದಿನ 2 ಲೇಬರ್ಸ್ ಇರ್ತಾರೆ ನಮ್ಮ ತೋಟದಲ್ಲಿ. ಹಂಗಾಗಿ ಪ್ರತಿ ವರ್ಷನೂ ಅವ್ರಿಗೆ ಡೈಲಿ 500-600 ರೂಪೀಸ್ ಇರುತ್ತೆ. ಅದೆಲ್ಲ ಖರ್ಚು ಹೋಗ್ತಾ ಲಾಸ್ಟ್ ಇಯರ್ 2 lakhs ರೂಪೀಸ್ ನಮಗೆ ವರ್ಕೌಟ್ ಅಮೌಂಟ್ ಬಂದಿತ್ತು. ಎಲ್ಲ ಖರ್ಚು ನಮ್ಮ ಖರ್ಚು ಹೋಗ್ತಾ ಎಲ್ಲ ಮಾಡಿ 2 ಲಕ್ಷ ರೂಪಾಯಿ ಉಳಿದಿತ್ತು ಲಾಸ್ಟ್ ಟೈಮ್. ಇನ್ನೂ ನಾವು ಸ್ವಲ್ಪ ಜವಾಬ್ದಾರಿ ನೋಡ್ಕೊಂಡ್ ಕಡಿಮೆ ಇರೋದು. ಇನ್ನೂ ಅತಿ ಜವಾಬ್ದಾರಿಯಲ್ಲಿ ನೋಡ್ಕೊಂಡ್ರೆ ಇನ್ನೂ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಈಗ ರೈತರದ್ದು ಏನ್ ಸಮಸ್ಯೆ ಅಂದ್ರೆ ಹಂಗೆ ಸ್ಪಾಟ್ ಬೇಕಂತಾರೆ. ಸ್ಪಾಟ್ ಬೇಕಂದ್ರೆ ಯಾವ್ದು ಬರುತ್ತೆ? ಈಗ ಮಗ ಆದ್ರೂ ಹುಟ್ಟಿದ್ಮೇಲೆ ದೊಡ್ಡನಾದ್ಮೇಲೆ ಅಲ್ಲ ದುಡಿಯೋದು. ಹುಟ್ಟಿದ ತಕ್ಷಣ ಯಾವ ಮಗ ದುಡಿತಾನೆ? ಮಕ್ಕಳನ್ನ ಬೆಳೆಸಿದ್ರಲ್ಲ ನಮಗೆ ದುಡಿಯ ಇದು ಕೊಡೋದು.
ಅದೇ ರೀತಿ ಇವುಗಳ ಫಲ 5 ವರ್ಷಕ್ಕೆ 3 ವರ್ಷಕ್ಕೆ ಫಲ ಬರುತ್ತೆ. 5 ವರ್ಷ ಆದ್ಮೇಲೆ ಫಲ ಜಾಸ್ತಿ ಆಗುತ್ತೆ ಬೆಳೆ. ಹಂಗಾಗಿ ಈ ರೈತರಿಗೆ ಅಫ್ಷಲ್ ಆದ್ಮೇಲೆ ಜಾಸ್ತಿ ಬರುತ್ತೆ. ಈಗ ರೈತರಿಗೆ ಏನಂದ್ರೆ ಅರ್ಜೆಂಟ್ ಇಟ್ಟ ತಕ್ಷಣ ದುಡ್ಡು ಬೇಕಂತಾರೆ, ಎಲ್ಲಿಂದ ಬರುತ್ತೆ ಹೇಳ್ರಿ? ಅಲ್ಲ, ಕಾಯಂಗೇನಿಲ್ಲ, ನಡುವೆ ಜಾಗ ಇರ್ತಲ್ಲ, ಬೆಳಕಂತಾರ ಅವರು, ಬೆಳಕಬಹುದು, ಅವ್ರಿಗೇನು ಇದಿಲ್ಲ, ತೊಂದರೆ ಇಲ್ಲ. ಇದು ಲೈಫ್ ಟೈಮ್ ಬೆಳೆ. ಇದು ಲೈಫ್ ನೀವು ಎಷ್ಟು ವರ್ಷ ಆದ್ರೂ 30-40 ವರ್ಷವರೆಗೂ ಬರುತ್ತೆ. ಏನಂದ್ರೆ ಸ್ವಲ್ಪ ಗಿಡ ಎತ್ತರ ಆದಾಗ ಹಾರ್ವೆಸ್ಟಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ಈಗ ಗೌರ್ಮೆಂಟ್ ತೈವಾನ್ ಕಂಪ್ನಿದು ಅಂತಂದು ಬೇರೆ ಗಿಡ ತರಿಸಿದ್ದಾರೆ. ಈಗ ಅವು ಇನ್ನೂ ಈಗ ನಾವು ಹಾಕಿದ್ರೆ ಹೈಟ್ ಕಡಿಮೆ ಬರುತ್ತೆ, ಫಲ ಜಾಸ್ತಿ ಬರುತ್ತೆ. ಆ ಟೈಪ್ ಈಗ ಹೊಸದಾಗಿ ಈಗ ಅವ್ರಿಗೂ ಅನುಭವ ಇದ್ದಿಲ್ಲ ಫಸ್ಟಿಗೆ ತರಿಸಿದಾಗ, ಈಗ ಅನುಭವ ಬಂದಿದೆ. ಈಗ ಬೇರೆ ಬೇರೆ ಕಂಪ್ನಿ ತರಿಸ್ತಾ ಇದ್ದಾರೆ, ಹೈಟ್ ಕಮ್ಮಿ ಮಾಡಿ. ಆಮೇಲೆ ನಮಗೂ ಇವ್ರಿಗೆ ಅನುಭವ ಇಲ್ಲ, ಯೂರಿಯಾ ಕೊಟ್ಟಿದ್ರು. ಯೂರಿಯಾ ಕೊಡಬಾರ್ದು, ಅದಕ್ಕೆ ಲಿಮಿಟ್ ಕೊಡಬೇಕು. DAP ಅವೆಲ್ಲ ಕೊಡ್ತಾರೆ, ಯೂರಿಯಾ ಪರ್ಸೆಂಟೇಜ್ ಕಡಿಮೆ ಕೊಡ್ಬೇಕು. ಇವಾಗ ನಮಗೆ ಫಸ್ಟ್ ಗಿಡ ಕೊಟ್ಟಾಗ ಗೌರ್ಮೆಂಟ್ ಅದೇ ಫಸ್ಟ್ ತರಿಸಿದ್ದು, ಅವ್ರಿಗೂ ಅನುಭವ ಕಡಿಮೆ ಇರುತ್ತಲ್ಲ, ಹಂಗಾಗಿ ಅವ್ರು ಯೂರಿಯಾ ಕೊಟ್ಟರು, ಗಿಡ ಹೈಟ್ ಆದವು. ಏನು ತೊಂದರೆ ಇಲ್ಲ, ಹಾರ್ವೆಸ್ಟಿಂಗ್ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ, ಇನ್ನೇನು ಬೇರೆ ತೊಂದರೆ ಏನಿಲ್ಲ. ನೀರು ಮೇನ್, ನೀರು ಇದಕ್ಕೆ ಎಷ್ಟು ನೀರು ಕೊಟ್ರು ಕಡಿಮೆನೆ. ಎಷ್ಟು ನೀರು ಜಾಸ್ತಿ ಕೊಡ್ತೀವೋ ಅಷ್ಟು ಅನುಕೂಲ. ಇಲ್ಲ ಬೆಳೆ ಎಲ್ಲ ಯಾತಕ್ರಿ ಅಂದರೆ ಇದ್ರ ಬೆಳೆ ಬೇರು ಮೇಲ್ಗಡೆ ಇರುತ್ತೆ, 3-4 ಇಂಚಿನ ಒಳಗಡೆ ಇರುತ್ತೆ ಬೇರು, ಎಲ್ಲ ಆಸ್ತದೆ ಬೇರು. ಹಂಗಾಗಿ ಆ ಬೇರು ಕಟಿಂಗ್ ಆಗಬಾರ್ದು, ಬೇರು ಕಟ್ ಆಗಬಾರ್ದು, ಅದನ್ನು ಬೇರು ಕಟ್ ಆಗಂಗಿಲ್ಲ. ಅದೇ ಮೇನ್ ಅದಕ್ಕೆ. ಈ ಬೆಳೆಯಲ್ಲ ಫಸ್ಟು 3-4 ಇಯರ್ಸ್ ಬೆಳ್ಕೋಬೋದು. ಆದರೆ ಬೇರೆ ಟೈಮ್ನಲ್ಲಿ ಈಗ ತೆಂಗು ಈ ಕಡೆ ಬೇರೆ ಕಡೆ ಹಾಕಿದ್ದಾರೆ, ಆದರೂ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರೆ ಏನು ಬೆಳಿಬಾರ್ದು. ಅಲ್ಲ ರೀ, ಇದಕ್ಕಿನ್ನ ಏನು ಬೇಕಾದ್ರೆ 15 ದಿನಕ್ಕೊಂದ್ಸಾರಿ ಕಟಿಂಗ್ ಬಂದಮೇಲೆ ಇಷ್ಟು ದುಡ್ಡು ಬಂದಮೇಲೆ ಇನ್ನು ಯಾತಕ್ಕೆ ಬೇರೆ ಯಾಕೆ ಯೋಚನೆ ಮಾಡಬೇಕು? ಮಾಡಿದರೆ 5 ಲಕ್ಷ ಆರಾಮ್ ಉಳಿತತೆ, ಏನು ತೊಂದರೆ ಇಲ್ಲ. ಈಗ ನಾವು ಮಾಡೋದ್ರ ಮೇಲೆ ಡಿಪೆಂಡ್. ಇನ್ನು ನಾವು ಕಿರಾಣಿ ಅಂಗಡಿ ಇಟ್ಕೊಂಡು ಇದ್ರ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಇದೆ, ಇದ್ದಿದ್ದು ಹೇಳ್ತೀವಿ. ಈ ಟೈಪ್ ಮಾಡಿಕೊಟ್ರೆ ನಾವು ಕಡಿಮೆ ಇದು ಗಿಡ ಬಿಟ್ಟು ಬಂದ್ ಮಾಡ್ಬೇಕು. ಆದರೆ ನಮಗೆ ನೀರಿನ ವ್ಯವಸ್ಥೆಗೆ ಈ ಟೈಪ್ ಕೊಟ್ಟಿರ್ತೀವಿ. ಅಲ್ಲ, ಮಡಿ ಇತ್ತು, ಕಂಟಿನ್ಯೂಸ್ ಮಡಿ ಇರುತ್ತೆ, ಡ್ರಿಪ್ ಇರುತ್ತೆ, ಮಡಿ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಡ್ರಿಪ್ಪಿಗೆ ಗೌರ್ಮೆಂಟು ಇದಕ್ಕೆ ಸಬ್ಸಿಡಿ ಇದೆ. ನಾವು ಹಾಕಿಸಿದಾಗ 80 ಏನೋ ಇತ್ತು. ಈಗ ಅದು ಇದ್ರ ಮೇಲೆ ಕ್ಯಾಸ್ಟ್ ಮೇಲೆ ಕೊಡ್ತಾರಲ್ಲ, SC ST ಅವರಿಗೆಲ್ಲ ಜಾಸ್ತಿ ಇರುತ್ತೆ, ನಮಗೆ ಜನಕ್ಕೆ ಸ್ವಲ್ಪ ಕಡಿಮೆ ಅಲ್ಲ, ಲೇಡೀಸಿಗೆ ಜಾಸ್ತಿ ಇರುತ್ತೆ. ನಾವು ಅವಾಗ ಇದರಲ್ಲಿ ಬೇರೆ ಇದು ಹಾಕಿದ್ವಿ, ಮಲ್ಲಿಗೆ ಗಿಡ ಅಂಥವೆಲ್ಲ ಹಾಕಿದ್ವಿ. ಅದನ್ನ ತೆಗೆದು ನಮಗೆ ಬೇರೆ ನೆಸಿಟಿ ಇಲ್ಲ ಅಂತಂದು ಈಗ ಇದನ್ನೇ ಕಂಟಿನ್ಯೂ ಮಾಡಿಬಿಟ್ವಿ. ಎಲ್ಲ ತೋಟ ಪೂರ್ತಿ ಇದೇ ಮಾಡಿದ್ವಿ. ಅದು ಮಣ್ಣು ನೆಕ್ಸ್ಟ್ ಕಟಿಂಗ್ ಬರ್ತದೆ. ಈ ಟೈಪ್ ಕೇಸರಿ ಕಲರ್ ಬಂದಿರ್ಬೇಕು ಅದು. ಈ ಟೈಪ್ ಆದ ತಕ್ಷಣ ನಾವು ಕಟ್ ಮಾಡ್ತೀವಿ. ಇದು ಫಸ್ಟು ಹರಿಹರ ಹೋಗುತ್ತೆ, ಕಂಪ್ನಿ ಇದೆ. ತಮಿಳ್ನಾಡಿಗೆ ಹೋಗಿ ರೆಡಿಯಾಗಿ ಬರಲಿ, ಹರಿಹರದಲ್ಲಿ ಇದು ಮಾಡ್ತಾರೆ, ಅಲ್ಲಿಂದ ತಮಿಳ್ನಾಡಿಗೆ ಹೋಗಿ ರೀಫಂಡ್ ಆಗಿ ಬರ್ತಾರೆ. ಅವ್ರು ಪ್ರತಿ ದಿನಾನು ಇಬ್ಬರು ಇರ್ತಾರೆ ನಮ್ಮ ತೋಟದಲ್ಲಿ. ಅವರಿಗೆ ಇದಿರಲ್ಲ, ಒಟ್ಟಿನಾಗ ಗ್ಯಾಪ್ ಇರಲ್ಲ, ಅವರು ವರ್ಕ್ ಇದ್ದೇ ಇರುತ್ತೆ. ನಮ್ಮದು ಇದ್ದೇ ಇರ್ತಾವೆ, ಮಾಡ್ತಿರ್ತಾರೆ. ಬೆಳೆ ಇದೆ, ಆಮೇಲೆ ಟೆನ್ಷನ್ ಇಲ್ಲ, ಆಮೇಲೆ ಮಾರ್ಕೆಟಿಂಗ್ ನಾವು ಮಾಡ್ಬೇಕನ್ನಂಗಿಲ್ಲ, ರೇಟು ಫಿಕ್ಸ್ ಇರ್ತತೆ, ಅದಕ್ಕಿಂತ ಒಳಗಂತೂ ಆಗಲ್ಲ. ಈಗ ಮೊನ್ನೆ ಸೀಸನಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಆಯ್ತು ನಮಗೆ. 22ವರೆಗೂ ಕೊಟ್ಟಿದ್ದೀವಿ. ಈಗ ಒಂದೊಂದು ಟೈಮು 15 ದಿನಕ್ಕೆ 2 ಟನ್ನು ಕೊಡ್ತೀವಿ, 3 ಟನ್ನು ಕೊಡ್ತೀವಿ ಸೀಸನ್ನಾಗ. ಜೂನಿಂದ ಹಿಡಿದು ಒಟ್ಟು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತೆ. 1 ಟನ್ನು 2 ಟನ್ನು 3 ಟನ್ನು ಹೈಯೆಸ್ಟ್ 3 ಟನ್ವರೆಗೂ ಕೊಟ್ಟಿದ್ದೀನಿ. 36,000. ಇನ್ನು ಅವ್ರದನ್ನ ಲೇಟ್ ಆಗುತ್ತೆ, ಇವ್ರದ್ದು ಅಷ್ಟು ಫಾಸ್ಟಾಗಿ ಹಾಕ್ತಾರೆ. ಈಗ ಎರಡನೇದು ಹೋಯ್ತು ಅಂದರೆ ಹಂಗೆ ಅಮೌಂಟ್ ಹಾಕಿಬಿಡ್ತಾರೆ ನಮ್ಮ ಅಕೌಂಟಿಗೆ ಇಮಿಡಿಯೇಟ್ಲಿ. ಇದು ಹೆಂಗಿದೆ ಅಂದರೆ ನಮ್ಮ ತಾಯರ ಅಕೌಂಟ್ಗಿದೆ, ಅದು ಅಮೌಂಟ್ ಅಲ್ಲೇ ಇದು ಬ್ಯಾಂಕಿಗೆ ಬಂದುಬಿಡುತ್ತೆ ಡೈರೆಕ್ಟ್. ಆಮೇಲೆ ಕಳ್ಳರದು ಏನು ತೊಂದರೆ ಇರಲ್ಲ, ಹೊರಗಡೆ ಯಾರು ತಗೊಂಡು ಹೋಗೋಕ್ಕಾಗಲ್ಲ. ಇದು ಪ್ಲಸ್ ಪಾಯಿಂಟ್. ಅದು ಅಲ್ಲ, ಏನು ಮಾಡ್ತಾರೆ ತಗೊಂಡೋಗಿ? ಗೌರ್ಮೆಂಟೇ ಪರ್ಚೇಸ್ ಮಾಡಬೇಕು. ಬರಲ್ಲ, ಮಾರೋಕ್ಕಾಗಲ್ಲ. ಅದು ಎಲ್ಲದಕ್ಕಿಂತ ಪ್ಲಸ್ ಪಾಯಿಂಟ್ ಅದು. ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಇದನ್ನು ಯಾರು ಬಳಸಿ ತಗೊಂಡು ಏನು ಮಾಡ್ತಾರೆ ಅವರು? ಏನೂ ಅಲ್ಲ. ಅವರು ಇದು ಮಾಡಿ ಸೈನ್ ಮಾಡಿಸ್ಕೊಂಡಿರ್ತಾರೆ ನಮ್ಮ ಕಡೆ. ಒಟ್ಟು ಏನ್ರಿ ಅಂದರೆ ಗಿಡ ಕಡಿಬಾರ್ದು ಅಂತಾರೆ. ನೀರು ತೊಂದರೆ ಆದರೆ ಗೌರ್ಮೆಂಟ್ನವ್ರು ಬೋರ್ ಹಾಕ್ಸೋಕ್ಕೂ ಕೊಡ್ತಾರೆ. ನಾನು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೆ. ಬನ್ನಿರಿ, ಯಾವಾಗ ಬಂದರೂ ನಿಮಗೆ ಯಾವಾಗಲೂ ಆತ್ಮೀಯ ಸ್ವಾಗತ. ನೀವು ಬಂದಾಗ ಫೋನ್ ಮಾಡಿದ್ರೆ, ಬಿಫೋರ್ ಫೋನ್ ಮಾಡಿದ್ರೆ ನಾವು ಆಲ್ರೆಡಿ ಇರ್ತೀವಿ. ಇಷ್ಟು ಲೇಟ್ ಕೂಡ ಮಾಡಲ್ಲ ನಾವು. ಅಲ್ಲಮ್ಮ, ಊಟಕ್ಕೆ ಕುಂತಿದ್ದಕ್ಕೆ ಲೇಟ್ ಆಯ್ತು, ಇಲ್ಲಾಂದರೆ ನಾವು ಫಸ್ಟು ನಾವು ನಿಮ್ಮ ಯಾರು ಬರ್ತಾರೋ ಅವ್ರಿಗೆ ಫಸ್ಟ್ ಇದು ಮಾಡ್ತೀವಿ. ಆದಿತ್ಯ, ಭಾಳ ಖುಷಿ ಆಯ್ತು ಸರ್ ನಿಮ್ಮನ್ನು ಭೇಟಿಯಾಗಿದ್ದು ಎಷ್ಟು ಖುಷಿ ಐತೆ. ಜೊತೆಗೆ ನೀವು ಇದ್ರ ಮಾಹಿತಿ ತಿಳಿಸ್ಕೊಟ್ರಲ್ಲ ನಮ್ಮ ವೀಕ್ಷಕರಿಗೆ, ನಮ್ಮ ನೋಡೋರಿಗೆ, ರೈತರಿಗೆ ಭಾಳ ಯೂಸ್ಫುಲ್ ಆದಂಥ ಮಾಹಿತಿ ಸರ್ ಇದೆ. ಆ್ಯಕ್ಚುಲಿ ಭಾಳ ಅನುಕೂಲ ಇದೆ ನೋಡ್ರಿ. ಜನಗಳು ಇದು ನೋಡಿ ಹಾಕೋದ್ರಿಂದ ಜನಕ್ಕೆ ಭಾಳ ಅನುಕೂಲ ಇದೆ. ಹಾಂ ಸರ್, ಗೌರ್ಮೆಂಟ್ ಸಂಬಳ ಬಂದಂಗೆ ಬರುತ್ತೆ. ರೈತರಿಗೆ ಯಾವ್ದಿಂದ ಬರುತ್ತೆ ಗೌರ್ಮೆಂಟ್ ಸಂಬಳ? 3-4 ಮಂತ್ಸ್ 6 ಮಂತ್ವರೆಗೂ ಕಾಯ್ಬೇಕು. ಹೌದು ಸರ್, ಇದು ಕಾಯಂಗಿಲ್ಲ, ಎವ್ರಿ ಮಂತ್ ಬಂದ್ಬಿಡುತ್ತೆ ಪೇಮೆಂಟ್. ಅದಕ್ಕಾಗಿ ರೈತರು ಹಾಕ್ಲಿ ಅಂತ ನಾವು ಎಲ್ಲರಿಗೂ ಸಂತೋಷವಾಗಿ ಹೇಳ್ತಾ ಇದ್ದೀವಿ. ಹಾಕ್ರಿ, ಆದಾಯ ತಗೊಳ್ರಿ ನಮ್ಮಂಗೆ ಅಂತ ಹೇಳ್ತಾ ಇದ್ದೀವಿ. ಆರಾಮಾಗಿ ಆದಾಯ ತಗೋಬಹುದು. ಸ್ನೇಹಿತರೆ, ಒಳ್ಳೊಳ್ಳೆ ರೈತರನ್ನ, ಒಳ್ಳೊಳ್ಳೆ ಸಾಧಕರನ್ನ ಮತ್ತೆ ನಿಮ್ಮ ಮುಂದೆ ತರ್ತೀವಿ. ನಮಸ್ಕಾರ ಸ್ನೇಹಿತರೆ.